ಸ್ನೇಹಿತರೆ, ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಮತ್ತೆ ಮೆಸೇಜಸ್ ಅಲ್ಲಿ ಕೇಳ್ತಾ ಇದ್ದಾರೆ, ನೀವ್ ಯಾಕೆ ಬರೀ ಕ್ರಿಪ್ಟೋ ಬಗ್ಗೆ ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೀರಾ, ಕ್ರಿಪ್ಟೋ ಬಗ್ಗೆ ಹೇಳ್ತಾ ಇರ್ತೀರಾ, ಫಾರೆಕ್ಸ್ ಯಾಕೆ ಹೇಳ್ತಿಲ್ಲ ಅಂತ. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ಇಂಡಿಯಾದಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಮಾಡಿದ್ರೆ ಜೈಲ್ಗೆ ಹಾಕ್ತಾರೆ ಅಂತ. ಸ್ನೇಹಿತರೆ, ಇಂಡಿಯಾದಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಇಲ್ಲಿಗಲ್ ಮತ್ತೆ ಸಮ್ವಾಟ್ ಲೀಗಲ್. ತುಂಬಾನೇ ರೆಸ್ಟ್ರಿಕ್ಷನ್ಸ್ ಇದೆ. ಫಾರೆಕ್ಸ್ ಟ್ರೇಡ್ ಮಾಡೋರು ಆಥರೈಸ್ಡ್ ಪ್ಲಾಟ್ಫಾರ್ಮ್ಸ್ ಮತ್ತೆ ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ಸ್ ಹತ್ರನೇ ಟ್ರೇಡ್ ಮಾಡಬೇಕಾಗುತ್ತೆ. ಅಂಡ್ ಫೇಮಾ ಆಕ್ಟ್ ಪ್ರಕಾರ ನೀವೇನಾದ್ರೂ ಇಂಟರ್ನ್ಯಾಷನಲ್ ಬ್ರೋಕರ್ಸ್ ಹತ್ರ ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗುತ್ತೆ ಅಂಡ್ ಸಮಟೈಮ್ಸ್ ನಿಮ್ಮ ಮೇಲೆ ಲೀಗಲ್ ಆಕ್ಷನ್ಸ್ ಕೂಡ ತಗೋಬಹುದು. ಈಗ ನೀವೇನಾದ್ರೂ ಫಾರೆಕ್ಸ್ ಮೇಲೆ ಟ್ರೇಡಿಂಗ್ ಮಾಡ್ಲೇಬೇಕಂತ ಏನಾದ್ರೂ ಇದ್ರೆ ಈ 4 ಪೇರ್ಸ್ ಮೇಲೆ ಮಾಡಬಹುದು. ಇನ್ನೊಂದೇನಂತಂದ್ರೆ ಇದರಲ್ಲಿ ಅಷ್ಟೊಂದು ವಾಲ್ಯೂಮ್ ಇರೋದಿಲ್ಲ. ಇನ್ ಕೇಸ್ ನೀವೇನಾದ್ರೂ ಮೇಜರ್ ಗ್ಲೋಬಲ್ ಕರೆನ್ಸಿ ಪೇರ್ಸ್ ಮೇಲೆ ಟ್ರೇಡ್ ಮಾಡ್ಬೇಕಂತ ಏನಾದ್ರೂ ಇದ್ರೆ ಅದು ಇಲ್ಲಿಗಲ್. ಫಾರ್ ಎಕ್ಸಾಂಪಲ್ ಯೂರೋ ಬಾರ್ USD. ಬಟ್ ಸ್ನೇಹಿತರೆ, ಇಷ್ಟೆಲ್ಲ ರೆಸ್ಟ್ರಿಕ್ಷನ್ಸ್ ಇದ್ರೂ ಕೂಡ ತುಂಬಾ ಜನ ಫಾರೆಕ್ಸ್ ಮೇಲೆ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ. ಹೇಗೆ? ಸ್ವಲ್ಪ ಲೂಪೋಲ್ಸ್ ಇದೆ. ಅದನ್ನೆಲ್ಲ ನೀವು ತಿಳ್ಕೋಬೇಕು ಅಂದ್ರೆ ಪಾರ್ಟ್ 2 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಸ್ನೇಹಿತರೆ, ನಿಮಗೇನಾದ್ರೂ ಕ್ರಿಪ್ಟೋ ಅಪ್ಡೇಟ್ಸ್ ಆಗಲಿ, ಕ್ರಿಪ್ಟೋ ಸಿಗ್ನಲ್ಸ್ ಏನಾದ್ರೂ ಬೇಕು ಅಂತಾದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಯೋನಲ್ಲಿರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ.